ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ರಿಗೂ ಭೋಗಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ. ಹಾಗೆ ಭಾನುವಾರದ ಶುಭಾಶಯಗಳು ಸಹಿತ. ಎಲ್ಲರದು ಟೀ ಕಾಫಿ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋ ಪ್ರಾರಂಭ ಮಾಡೋಣ ಬನ್ನಿ. ಬೆಳಗ್ಗೆ ಪ್ರತಿದಿನದಂತೆ ಒಂದು ಕಪ್ಪು ಬಿಸಿ ನೀರು, ರಂಗೋಲಿ, ಹೀಗೆ ದಿನಚರಿ ಪ್ರಾರಂಭ ಆಗುತ್ತೆ ಸ್ನೇಹಿತರೆ. ಇವತ್ತಿನ ಸಿಂಪಲ್ ವಿಡಿಯೋ ಅಂತಲೇ ಹೇಳ್ಬೋದು. ಹಾಗೆಯೇ ಇದು ಬೆಳಗ್ಗೆ ಪೂಜೆ ಮಾಡಿದಂಥದ್ದು. ಚಿಕ್ಕದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಸ್ನೇಹಿತರೆ. ನಂತರದಲ್ಲಿ ಇಲ್ಲಿ ಮೆಂತ್ಯ ಸೊಪ್ಪು ತುಂಬಾ ಚೆನ್ನಾಗಿತ್ತು. ಫ್ರೆಶ್ಶಾಗಿ ಬೆಳಗ್ಗೆನೇ ತೊಗೊಂಡು ಬಂದಿದ್ದರು. ತುಂಬ ಚೆನ್ನಾಗಿತ್ತು. ಹಾಗಾಗಿ ಅದರದ್ದು ಪಲ್ಯ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಬೇಳೆ ಜೊತೆಗೆ ಹಾಕಿ ಮಾಡಿಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ದಾಲ್ ಟೈಪು ಚಪಾತಿ ಜೊತೆಗೆಲ್ಲ ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಅದರ ರೆಸಿಪಿ ಶೇರ್ ಮಾಡ್ಕೊಳ್ತಿದ್ದೀನಿ. ಮೊದಲಿಗೆ ಇಲ್ಲಿ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ 1 ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಸಾಸಿವೆ, ಜೀರಿಗೆ, ಕರಿಬೇವು, ಅದು ಸ್ವಲ್ಪ ಚಿಟಪಟ ಅಂದಿದ ತಕ್ಷಣ ಈರುಳ್ಳಿ, ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಈರುಳ್ಳಿ ಸೇರಿಸಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ. ಅದು ಚೆನ್ನಾಗಿ ಫ್ರೈ ಆಗಿದ ನಂತರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಟೊಮೊಟೊ ಸೇರಿಸ್ಕೊಳ್ಬೇಕು. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಬೇಗ ಸ್ವಲ್ಪ ಕುಕ್ ಆಗಬೇಕು, ಬೇಯಬೇಕು ಅಂತಂದರೆ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ರೆ ಸ್ವಲ್ಪ ಚೆನ್ನಾಗಿ ಮೆತ್ತಗಾಗುತ್ತೆ ಜಲ್ದಿ. ಹಾಗಾಗಿ ಅದು ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ನಾವು ಚಿಕ್ಕದಾಗಿ ತೊಳೆದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪನ್ನು ಸೇರಿಸ್ಬೇಕು ಸ್ನೇಹಿತರೆ. ಇಲ್ಲಿ ವಿಡಿಯೋ ಸ್ಕಿಪ್ ಆಗಿದೆ, ಅದು ಬಂದಿಲ್ಲ, ಬೇಳೆ ಹಾಕೋದನ್ನು ಬಂದಿಲ್ಲ ಸ್ನೇಹಿತರೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ಅದು ಮೆಂತ್ಯ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಂತರದಲ್ಲಿ ಅದು ಎಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ ಅದಕ್ಕೆ ಸ್ವಲ್ಪ ಚಿಟಿಕೆ ಅರಿಶಿನ ಸೇರಿಸ್ಕೊಳ್ಬೇಕು. ನಂತರದಲ್ಲಿ ಒಂದು ಅರ್ಧದಿಂದ 1 ಸ್ಪೂನು ಖಾರದ ಪುಡಿ, ಸ್ವಲ್ಪ ನಮಗೆ ಸಾಂಬಾರು ಪುಡಿ ಬೇಕಂದ್ರೆ ಸೇರಿಸ್ಕೊಳ್ಬಹುದು. ಇಲ್ಲಿ ಹಸಿಮೆಣ್ಸಿಕಾಯಿನೂ ಸಹಿತ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ ಸ್ನೇಹಿತರೆ. ನಂತರದಲ್ಲಿ ಅದೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರದಲ್ಲಿ ಬೇಯಿಸಿಟ್ಕೊಂಡಿರ್ತೀವಲ್ಲ ಬೇಳೆ, ಅದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ತಿರುಗಿಕೊಂಡು ಹೊಂದಿಸ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಕುದಿಸ್ಕೊಳ್ಬೇಕು. ತುಂಬಾ ಚೆನ್ನಾಗಿರುತ್ತೆ. ನಂತರದಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಕೈ ಆಡಿಸಿ ಇನ್ನೊಂದು ನಿಮಿಷದಲ್ಲಿ ಕ್ಲೋಸ್ ಮಾಡಿ ಕುದಿಸ್ಕೊಂಡ್ವಿ ಅಂದರೆ ಸೂಪರಾಗಿರೋ ಟೇಸ್ಟಿಯಾಗಿರೋ ದಾಲ್ ರೆಡಿ ಆಗುತ್ತೆ ಸ್ನೇಹಿತರೆ. ಬಿಸಿ ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ, ಚಪಾತಿ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ. ನನ್ನ ಮಕ್ಳಿಗೆ ಫೇವ್ರೆಟ್ ಇದಂತೂ, ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ನಂತರದಲ್ಲಿ ಇಲ್ಲಿ ಹೋಳ್ಗೆ ಮಾಡ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ಮೊನ್ನೆ ಹೋಳ್ಗೆ ಮಾಡಿದ್ನಲ್ಲ, ಶೇಂಗಾ ಬೀಜದ ಹೋಳ್ಗೆ ಮಾಡಿದ್ದು ಇನ್ನೂ ಸ್ವಲ್ಪ ಇತ್ತು ಸ್ನೇಹಿತರೆ, ಇರಿಸಿದ್ನಲ್ಲ. ಹಾಗಾಗಿ ಹೋಳ್ಗೆ ಮಾಡೋಣ ಮತ್ತು ಹಬ್ಬಕ್ಕೆ ಅಂತೇಳಿ ಮಾಡ್ತಾಯಿದ್ದೀನಿ. ಅದರಲ್ಲಿ ಇಲ್ಲಿ ಏನಾಯ್ತಪ್ಪ ಅಂತಂದರೆ ನಮ್ಮ ಮನೆಯವರು ಊರಿಗೆ ಹೊರಟಿದ್ರು. ಹಾಗಾಗಿ ಅಮ್ಮ ಫೋನ್ ಮಾಡಿದರು, ಮಾತಾಡ್ತಾಯಿದ್ರು. ಹೀಗೆ ಮಾತಾಡ್ತಾ ನನ್ನದು ಫೇವ್ರೆಟ್ ಡಿಶ್ಶು ರೆಸಿಪಿ ನಮ್ಮಮ್ಮ ಮಾಡ್ತಾಯಿದ್ದೀನಿ ಅಡುಗೆ ಅಂತ ಹೇಳ್ತಾಯಿದ್ರು. ನಮ್ಮ ಯಜಮಾನ್ರು ಕೇಳ್ತಾಯಿದ್ರ ಏನು ಮಾಡ್ತಿದ್ದೆ ಅತ್ತೆ ಅಂತೇಳಿ. ಅಡುಗೆ ಮಾಡ್ತಾಯಿದ್ದೀನಿ ಅಂತ ಹೀಗೆ ಅಂತ ಹೇಳ್ತಾಯಿದ್ರು. ಹಾಗಾಗಿ ನಮ್ಮ ಮನೆಯವ್ರು ಹೇಳ್ತಾಯಿದ್ರು, ಬಾ ಇಲ್ಲಿ ನಿಮ್ಮಮ್ಮ ಏನೋ ಮಾತಾಡ್ತಾಯಿದ್ದು ಕೇಳಿ ಬಾರ ಇಲ್ಲಿ ಅಂತ ಹೇಳ್ತಾಯಿದ್ರು. ಹಾಗೆಯೇ ನನಗೆ ಇದನ್ನು ಮಾಡಿಬಿಡ್ರಿ ನೀವು, ಮಾತಾಡ್ರಿ ನೀವು ಅಂತೇಳಿ ನನಗೆ ಇದನ್ನು ಮಾಡ್ಕೊಂಡು ಹೋಳ್ಗೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಹೀಗೇನೆ ಹೋಳ್ಗೆ ಮಾಡೋದು ನೋಡಿ, ರೆಡಿ ಆದವು ಹೋಳ್ಗೆ. ಇನ್ನೂ ಮಾಡೋದಿತ್ತು ಸ್ನೇಹಿತರೆ. ಅಷ್ಟರಲ್ಲಿ ಬೇಗ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಬಿಡೋಣ ಅಂತೇಳಿ ತೆಕ್ಕೊಂಡಿದ್ದೀನಿ ಸ್ನೇಹಿತರೆ. ಇಲ್ಲ ಅಂತಂದರೆ ಒಂದೊಂದೇ ಬಿಸಿ ಮಾಡ್ತಾ ಇರ್ತೀನಲ್ಲ, ಒಂದೊಂದೇ ಹೋಗ್ತಾ ಇರುತ್ತೆ. ಹಾಗಾಗಿ ಹಾಗೆ ಕ್ಲಿಪ್ಪಿಂಗ್ಸ್ ತಗೊಂಡು ಮತ್ತು ಹೋಳ್ಗೆ ಮಾಡೋದು ಮುಂದುವರಿತು. ನಂತರದಲ್ಲಿ ಇಲ್ಲಿ ನೈಟ್ ಊಟಕ್ಕೆ ಟೊಮೊಟೊ ಚಟ್ನಿ ಸ್ನೇಹಿತರೆ. ಟೊಮೊಟೊ ಕಾಯಿದು ತುಂಬಾ ಚೆನ್ನಾಗಿರುತ್ತೆ. ನಾನದು ಉರಿಯೋದು ಎಲ್ಲ ಇದು ಆಗೋಗಿದೆ. ಹಾಗಾಗಿ ಇನ್ನೊಂದು ಸಲ ಯಾವಾಗಾದರೂ ತೋರಿಸ್ತೀನಿ ಸ್ನೇಹಿತರೆ. ಈಗ ಅಷ್ಟೇ ತೋರಿಸಿದ್ದೀನಿ. ಇಲ್ಲಿ ಹಸಿಮೆಣ್ಸಿಕಾಯಿ ಒಂದು 4, ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ ಮತ್ತು ಒಂದು 4-5 ಟೊಮೊಟೊ ಕಾಯಿ ಎಲ್ಲದನ್ನು ಹಚ್ಕೊಂಡ್ಬಿಟ್ಟು ಚೆನ್ನಾಗಿ ಸ್ವಲ್ಪ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಜೀರಿಗೆನೂ ಹಾಕ್ಕೊಂಡಿದ್ದೀನಿ ಮತ್ತು ಶೇಂಗಾ ಬೀಜ ಮೊದಲಿಗೆ ಬೇರೆ ಹುರಿದಿಟ್ಟಿಟ್ಕೊಂಡಿದ್ದೆ. ನೀವು ಇದು ಬಿಳಿ ಎಳ್ಳು ಬೇಕಂದ್ರೂ ಹಾಕ್ಕೊಳ್ಬೋದು, ನಾನು ಹಾಕ್ಕೊಂಡಿಲ್ಲ ಸ್ನೇಹಿತರೆ. ಹಾಗೆಯೇ ಕೊತ್ತಂಬರಿ ಸೊಪ್ಪು, ಉಪ್ಪು ಎಲ್ಲದನ್ನು ಸೇರಿಸಿ ಮಿಕ್ಸಿ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಈ ರೀತಿ ಬಾಡಿಸ್ಕೊಂಡಿದ್ದೀನಿ. ಮೊದಲಿಗೆ ಬಾಡಿಸ್ಕೊಂಡು ಇದು ತಣ್ಣಗಾಗಿದ್ದ ನಂತರ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಮಿಕ್ಸಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅದು ಟೊಮೊಟೊ ಕಾಯಿ ಚಟ್ನಿ ಅಂತಲೇ ಗೊತ್ತಾಗೋದಿಲ್ಲ. ಕಲ್ಲಲ್ಲಿ ಏನು ಕುಟ್ಬಿಟ್ಟು ಮಾಡಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ ರುಬ್ಬಿ ಮಾಡೋದು. ಇದು ಅರ್ಜೆಂಟ್ ಇದರಲ್ಲಿ ಮಾಡಿರೋದ್ರಿಂದ ಹೀಗೇ ಬಂದಿದ್ದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನನ್ನ ಮಕ್ಕಳಂತೂ ಲಾಸ್ಟಿಗೆ ನನಗೇ ಸ್ವಲ್ಪ ಇಟ್ಟಿದ್ರು, ಅಮ್ಮ ಇದು ಟೊಮೊಟೊ ಕಾಯಿ ಚಟ್ನಿ ಅಂತಲೇ ಗೊತ್ತಾಗ್ತಿಲ್ಲ ಮಮ್ಮಿ, ತುಂಬಾ ಚೆನ್ನಾಗಿದೆ, ಇನ್ನೊಂದು ಸಲ ಮಾಡಮ್ಮ ಅಂತೇಳಿ. ಆಯ್ತಪ್ಪ ಮಾಡ್ತೀನಿ ಅಂತೇಳಿ ಮಾಡಿದೆ ಸ್ನೇಹಿತರೆ. ಶೇಂಗಾ ಬೀಜ ಹಾಕಿರೋದ್ರಿಂದ ಅದ್ರದ್ದು ರುಚಿ ತುಂಬಾ ಕೊಡುತ್ತೆ ಅಂತ ಹೇಳ್ಬೋದು. ನೀವು ಟೊಮೊಟೊ ಕಾಯ್ದಷ್ಟು ಹುಳಿನೂ ಇದು ಆಗ್ತಾಯಿರಲಿಲ್ಲ, ಏನಿಲ್ಲ, ತುಂಬಾ ಚೆನ್ನಾಗಿ ಬಂದಿತ್ತು. ಇನ್ನೊಂದು ಸಲ
ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ಮತ್ತು ಶೇಂಗಾ ಬೀಜ ಹಾಕಿರ್ತೀವಲ್ಲ, ಅದು ಶೇಂಗಾ ಬೀಜದ ಚಟ್ನಿನೇ ಅನ್ನಿಸ್ತಾ ಇರುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ. ನೀವು ಒಂದು ಸಲ ಟ್ರೈ ಮಾಡಿ. ನೆಕ್ಸ್ಟ್ ಇನ್ನೊಂದು ಸಲ ರೆಸಿಪಿ ಯಾವಾಗಾದ್ರೂ ಇದ್ರದ್ದೇ ಶೇರ್ ಮಾಡ್ಕೊಳ್ತೀನಿ. ಟೊಮೊಟೊ ಕಾಯಿ ತೊಗೊಂಬಂದಾಗ ಹಣ್ಣಿಂದೂ ಇದೇ ಥರ ಮಾಡೋದು, ಕಾಯ್ದು ಇದೇ ಥರ ಸ್ನೇಹಿತರೆ. ಕಾಯ್ದೇ ತುಂಬ ಚೆನ್ನಾಗಿರುತ್ತೆ, ಹಣ್ಣಿಂದೂ ಚೆನ್ನಾಗಿರುತ್ತೆ. ಇದನ್ನು ಬಿಸಿದು ಚಪಾತಿ ಜೊತೆಗೆ, ಅನ್ನದ ಜೊತೆಗೆ, ಮುದ್ದೆ ಜೊತೆಗೂ ಚೆನ್ನಾಗಿರುತ್ತೆ, ಊಟ ಮಾಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್, ಧನ್ಯವಾದಗಳು.